ಇದು ಮನೆಗಳು ಕಟ್ಟಬೇಕಾದ್ರೆ ಸ್ಲಮ್ ಬೋರ್ಡ್ದು ಮನೆ ಬೆನಿಫಿಷರಿ ಕೊಡಬೇಕಾಗಿತ್ತು 7,400 ಕೋಟಿ ಕೊಡಬೇಕಾಗಿದ್ದು ಬೆನಿಫಿಷರಿ ಬರೇ 310 ಕೋಟಿ ಕೊಟ್ಟಿದ್ರು. ಯಾರೋ 5,000 ಕೊಟ್ಟಿದ್ರು, ಯಾರೋ 10,000 ಕೊಟ್ಟಿದ್ರು, ಯಾರೋ 15,000 ಮೇಲೆ ಯಾರೂ ಕೊಟ್ಟಿರಲಿಲ್ಲ. ರಾಜೀವ್ ಗಾಂಧಿಗೆ ಮನೆಗಳು ಕಂಪ್ಲೀಟ್ ಮಾಡಬೇಕಾದ್ರೆ 53,000, ಅದಕ್ಕೂ ಒಂದು 2,000 ಕೋಟಿ ಆಗ್ತದೆ. ಒಟ್ಟಾಗಿ 2,30,000 ಮನೆಗಳಿಗೆ ಒಟ್ಟಾಗಿ 9,500 ಕೋಟಿ ಆಗ್ತದೆ. ಹೆಂಗಪ್ಪ ಮನೆ ಮುಖ್ಯಮಂತ್ರಿಗಳು ಕೇಳೋದು? ಈ ಗ್ಯಾರಂಟಿಯಲ್ಲಿ ಹೆಂಗೆ ಕೊಡೋಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ನಾನು ಯೋಚನೆ ಮಾಡಿದ್ರು, ಬೈದರೂ ಪರವಾಗಿಲ್ಲ ಅಂತ ಹೋಗ್ಬಿಟ್ಟು ಧೈರ್ಯ ಮಾಡಿ ಮುಖ್ಯಮಂತ್ರಿ ಗಮನಕ್ಕೆ ತಂದೆ. ಸರ್, ನಿಮ್ಮ ಕಾಲದಲ್ಲೇ ಮನೆಗಳು ಸ್ಯಾಂಕ್ಷನ್ ಆಗಿರೋದು, ಅದಾದಮೇಲೆ ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ. BJPಯವರು ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ. ಈ ಮನೆಗಳು ಬಡವ್ರು ಕೊಡೋಕ್ಕೆ ಸಾಧ್ಯ ಆಗಲ್ಲ ಸರ್. 4.5 ಲಕ್ಷ ನಾವೇ ಸರ್ಕಾರ ವತಿಯಿಂದ ಕಟ್ಟಬೇಕಾಗ್ತದೆ ಸರ್. ಜನ ಬೀದಿಯಲ್ಲಿದ್ದಾರಂತ ಅವ್ರ ಗಮನಕ್ಕೆ ತಂದಾದಮೇಲೆ ಮಾನ್ಯ ಮುಖ್ಯಮಂತ್ರಿಗಳು 3-4 ಮೀಟಿಂಗ್ ಮಾಡಿ ಬಡವ್ರ ಬಗ್ಗೆ ಕಾಳಜಿ ಇದ್ದಿದ್ದ ಕಾರಣಕ್ಕೆ ಇಲ್ಲ ಕಣೋ, ವರ್ಷದ ಒಳಗಡೆ ಈ ಮನೆಗಳು ಕಂಪ್ಲೀಟ್ ಮಾಡಬೇಕು, ನಾನು ದುಡ್ಡನ್ನು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಜನವರಿಯಲ್ಲಿ 500 ಕೋಟಿಯನ್ನು ಕ್ಯಾಬಿನೆಟಲ್ಲಿ ತಂದು ಅಪ್ರೂವ್ ಮಾಡಿದ್ದಕ್ಕೆ ಕಾರಣಕ್ಕೆ ಫೆಬ್ರವರಿ 14ನೇ ತಾರೀಕಿಗೆ ನಾವು 36,789 ಮನೆ ಕೊಟ್ವಿ. ಏನಕ್ಕೆ ಬೇರೆಯವ್ರು ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ? BJPಯವರು ಕೊಡಬೇಕಾಗಿತ್ತು, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿತ್ತು, ಅವ್ರು ಕೊಡಬೇಕಾಗಿತ್ತು. ಅಂದರೆ ನೀವೆಲ್ಲ ಇಷ್ಟು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ನಮ್ಮ ಪಕ್ಷ ಮನೆ ಸಿದ್ದರಾಮಯ್ಯ ಅವ್ರ ಮುಖ್ಯಮಂತ್ರಿ ಬಡವ್ರ ಬಗ್ಗೆ ಎಷ್ಟು ಕಾಳಜಿ ಇದೆ ಅಂತ ತಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಚುನಾವಣೆ ಟೈಮಲ್ಲಿ ನಾವು ಘೋಷಣೆ ಮಾಡಿರಲಿಲ್ಲ ಮನೆಗಳು ಕೊಡ್ತೀವಂತ. 9,500 ಕೋಟಿ ಸಣ್ಣ ದುಡ್ಡಿಲ್ಲ, ಇದು ಸಣ್ಣ ದುಡ್ಡಿಲ್ಲ. 9,500 ಕೋಟಿ ಕೊಟ್ಟು ನಿನ್ನ ಮನೆಗಳು 1 ವರ್ಷದಲ್ಲಿ ಕಂಪ್ಲೀಟ್ ಮಾಡಿಕೊಡ್ಬೇಕಂತ ಮನೆ ಮುಖ್ಯಮಂತ್ರಿ ಮಾತು ಕೊಟ್ಟು ಇವತ್ತು ಆ ಮನೆಗಳು 36,789 ಮನೆ ಫೆಬ್ರವರಿಯಲ್ಲಿ ಕೊಟ್ಟಿದ್ದೀವಿ. ಬರೋ ತಿಂಗಳಲ್ಲಿ ಸೆಪ್ಟೆಂಬರ್ 1st ವೀಕ್